ನಮಸ್ಕಾರ. ಪಂದ್ಯದ ದಿಕ್ಕನ್ನು ಬದಲಿಸಿದ ಕ್ಯಾಚ್. ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಸೆಮಿಫೈನಲ್ 2 ಪಂದ್ಯ ಮುಕ್ತಾಯವಾಗಿದ್ದು, ಈ ಒಂದು ಪಂದ್ಯವನ್ನು ಟೀಮ್ ಇಂಡಿಯಾ 7 ರನ್ಗಳಿಂದ ಗೆಲ್ಲುವ ಮುಖಾಂತರ ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಟ್ಟರೆ, ಇತ್ತ ಈ ಒಂದು ಕ್ಯಾಚ್ ಪಂದ್ಯದ ದಿಕ್ಕನ್ನು ಬದಲಿಸಿದಂತಲೇ ಹೇಳ್ಬೋದು. ಪಂದ್ಯದ ದಿಕ್ಕು ಬದಲಿಸಿದ ಕ್ಯಾಚ್ ಯಾವುದಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಮ್ ಇಂಡಿಯಾ ಈ ಬಾರಿ T20 ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಮುಂಬೈನ ವಾಂಖೇಡೆ ಮೈದಾನದಲ್ಲಿ ಸೆಮಿಫೈನಲ್ 2 ಪಂದ್ಯ ನಡೆದಿತ್ತು. ಈ ಒಂದು ಪಂದ್ಯದಲ್ಲಿ ಮೊದಲಿಗೆ ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಬಾಲಿಂಗ್ ಕಳೆದುಕೊಂಡಿತ್ತು. ಈ ಮೂಲಕ ಟೀಮ್ ಇಂಡಿಯಾ ಬ್ಯಾಟಿಂಗ್ ಮಾಡಿ ನಿಗದಿತ 20 ಓವರ್ಗೆ 7 ವಿಕೆಟ್ ಕಳೆದುಕೊಂಡು 253 ರನ್ಗಳನ್ನು ಕಲೆ ಹಾಕಿತ್ತು. ಇನ್ನು ಇಂಗ್ಲೆಂಡ್ ತಂಡಕ್ಕೆ 254 ರನ್ಗಳ ಟಾರ್ಗೆಟನ್ನು ಕೂಡ ಭಾರತ ನೀಡಿತ್ತು. ಇನ್ನು ಇಂಗ್ಲೆಂಡ್ ತಂಡದ ಪರವಾಗಿ ವಿಲ್ ಜಾಕ್ಸ್ ಅವರು ಬ್ಯಾಟಿಂಗ್ ಮಾಡ್ತಿರಬೇಕಾದ್ರೆ ಅಕ್ಷರ್ ಪಟೇಲ್ ಅವರ ಹಿಡಿದಂತಹ ಈ ಒಂದು ಕ್ಯಾಚ್ ಪಂದ್ಯದ ದಿಕ್ಕು ಬದಲಿಸಿದ ಕ್ಯಾಚ್ ಅಂತಲೇ ಇಲ್ಲಿ ಹೇಳ್ಬೋದು. ಇಂಗ್ಲೆಂಡ್ ತಂಡ ಅದ್ಭುತವಾಗಿ ಆಡ್ತಿರಬೇಕಾದ್ರೆ ವಿಲ್ ಜಾಕ್ಸ್ ಕೂಡ 20 ಬಾಲ್ಗೆ 19 ಬಾಲ್ಗೆ 35 ನೋಡಿದು 175ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದರು. ಹೀಗಾಗಿ ಹರ್ಷದೀಪ್ ಸಿಂಗ್ ಅವರು 13 ಓವರ್ನ ಕೊನೆಯ ಬಾಲ್ನಲ್ಲಿ ವೈಡ್ ಯಾರ್ಕರ್ ಪ್ರಯತ್ನವನ್ನು ಮಾಡಿ ಅದನ್ನು ಹೊಡೆಯೋಕೆ ಹೋದ ವಿಲ್ ಜಾಕ್ಸ್ ಅವರು ನೇರವಾಗಿ ಅಲ್ಲಿ ಅಕ್ಷರ್ ಪಟೇಲ್ ಅವರ ಕೈಗೆ ಆ ಒಂದು ಕ್ಯಾಚ್ ಹೋಯಿತು. ಈ ಮೂಲಕ ಶಿವಮ್ ದುಬೆ ಕೈಯಲ್ಲಿ ಆ ಒಂದು ಕ್ಯಾಚ್ ಕೊಟ್ಟ ಅಕ್ಷರ್ ಪಟೇಲ್ ಅದ್ಭುತವಾದ ಎಫರ್ಟ್ಗೆ ಇಲ್ಲಿ ವಿಲ್ ಜಾಕ್ಸ್ ಅವರ ವಿಕೆಟ್ ಹೋಯಿತು. ಹೀಗಾಗಿ ಟೀಮ್ ಇಂಡಿಯಾ ಗೆಲ್ಲಬೇಕಾದ್ರೆ ಈ ಒಂದು ಕ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಏನಾದರೂ ವಿಲ್ ಜಾಕ್ಸ್ ನಿಂತ್ಕೊಂಡು ಆಡಿತಂದರೆ ಈ ಒಂದು ಪಂದ್ಯ ಇಂಗ್ಲೆಂಡ್ ಕೈಗೆ ಕೂಡ ಹೋಗುವ ಎಲ್ಲ ಸಾಧ್ಯತೆಯೂ ಕೂಡ ಇತ್ತು. ಹೀಗಾಗಿ ಈ ಒಂದು ಪಂದ್ಯವನ್ನು ಗೆಲ್ಲುವ ಮುಖಾಂತರ ಟೀಮ್ ಇಂಡಿಯಾ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಫೈನಲ್ಗೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಮಾರ್ಚ್ 8ರಂದು ನಡೆಯಲಿದ್ದು ಈ ಒಂದು ಪಂದ್ಯ ಯಾರು ಗೆಲ್ತಾರಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.